ವಾರಾಂತ್ಯ ಮುಗ್ದು ವಾರ ಶುರು ಆಗ್ತಾ ಇರಬೇಕಾದ್ರೆ ಫಿನಾಲೆನೂ ಹತ್ರ ಬರ್ತಿದೆ ಅಂದಾಗೆ ನಾಮಿನೇಷನ್ ಕಾವು ಮನೇಲಿ ಯಾವ ರೇಂಜಿಗೆ ಇರುತ್ತೆ ಅಂತ ನಾವು ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ. ಸೊ ಈಗ ಬಂದಿರುವಂತಹ ಪ್ರೋಮೋನು ಸಹ ಅದೇ ಹೇಳ್ತಾ ಇರೋದು. ಅಂದ್ರೆ ಇಲ್ಲಿ ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ನಾಮಿನೇಷನ್ಗೆ ತಗೊಂಡಿದ್ದಾರೆ ಹೆಸರನ್ನ. ಅಂಡ್ ಕಾರ್ತಿಕ್ ಅವರು ಸಹ ಸಂಗೀತ ಅವ್ರ ಹೆಸರನ್ನ ತಗೊಂಡಿರೋ ತರ ಕಾಣ್ತಿದೆ. ಬಟ್ ಇಲ್ಲಿ ಒಬ್ರು ಕೊಟ್ಟಿರುವಂತಹ ರೀಸನ್ಸ್ ಅಂದ್ರೆ ಸಂಗೀತ ಅವ್ರು ಕೊಟ್ಟಿರೋದನ್ನ ಕಾರ್ತಿಕ್ ಅವರು ಡಿಫೆಂಡ್ ಮಾಡಿರ್ತಾರೆ. ಅದೆಲ್ಲ ಮುಂದೆ ಮಾತಾಡೋಣ. ಸೊ ಫಸ್ಟ್ ಅದಕ್ಕೆ ಜನ ಏನೆಲ್ಲ ಕಮೆಂಟ್ಸ್ ಹಾಕಿದ್ದಾರೆ ಅಂತ ನೋಡೋಣ. ಓಕೆ, ಫಸ್ಟ್ ಕಮೆಂಟ್ ಏನಪ್ಪಾ ಅಂದ್ರೆ, ವಿನಯ್ ನಿಂಗೆ ಹೇಳಿರೋ ಪದ ಎಲ್ಲ ಸರಿಯಾಗೇ ಇದೆ. ಏನಪ್ಪಾ ಅಂತಂದ್ರೆ, ತಗಡು ನೀನೊಬ್ಬ ಗಂಡಸ, ಗೊಂಬೆ ಟಾಸ್ಕಲ್ಲಿ ವಿನಯ್ ಹೇಳಿರೋ ಮಾತು ನಿಜ ಅಂತ ಪ್ರೂವ್ ಮಾಡ್ತಿದ್ಯಾ. ಫೋಕಸ್ ಮಾಡು ಅಂತ ಬರ್ದಿದ್ರೆ ಒಂದು ಹುಡುಗಿ ಬಿಟ್ಟು ಇನ್ನೊಂದು ಹುಡುಗಿ ಜೊತೆ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಸ್ಕ್ರೀನ್ ಸ್ಪೇಸ್ ತಗೋ ಅಂತ ಅಲ್ಲ. ದುಡ್ಡು ಕೊಟ್ಟು ಈಗೋ ತೋರಿಸಿದ್ ನೀನು ಕೊನೆಗೂ ಒಪ್ಪಿಕೊಂಡು ನಿನ್ನ ಈಗೋಸ್ಟಿಕ್ ಅಂತ ಒಪ್ಪಿಕೊಂಡಲ್ಲ. ಇನ್ನೊಬ್ರಿಗೆ ಹೇಳೋದು ಬಿಟ್ಟು ಹೋದ್ವಾರನು ಇದೇ ರೀಸನ್, ಇವಾಗಲೂ ಅದೇ. ಎಷ್ಟು ಹುರ್ಕೋತಿದ್ಯಾ ಸಂಗೀತ ಕಂಡ್ರೆ ಅಂತ ಗೊತ್ತಾಗ್ತಿದೆ. ಎಲ್ಲರನ್ನೂ ನಿಂಗೆ ಬೇಕಾದಾಗಿ ಯೂಸ್ ಮಾಡ್ಕೊಂಡು ಬಿಡಬೇಕು ಅಂದ್ಕೊಂಡಿದ್ಯಾ. ನೀನು ನಿಜವಾದ ಸಮಯ ಸಾಧಕ ಅನ್ನೋ ಇಷ್ಟೊತ್ತ ಹೇಳ್ತಾ ಇದ್ದಾರೆ ಅವ್ರ ಕಮೆಂಟ್ಸು. ಸೊ ಇಲ್ಲೇನು ಆಗ್ತಿದೆ ಅಂತಂದರೆ, ಒಂದು ಮನೆಯಲ್ಲಿ ಸಂಗೀತ ಮತ್ತು ಕಾರ್ತಿಕ್ ತುಂಬ ಕ್ಲೋಸ್ ಆಗಿದ್ದವರು ಇವಾಗ ದೂರ ಆಗಿದ್ದಾರೆ. ಸಂಗೀತ ಅವ್ರು ಕೊಟ್ಟಿದ್ದ ರೀಸನ್ ಏನಪ್ಪ ಅಂತಂದರೆ, ತುಂಬ ಈಗೋಯಿಸ್ಟಿಕ್ ಅನ್ನಿಸ್ತಾರೆ. ಅಥವಾ ನನ್ನ ಮಧ್ಯೆ ಅವರ ಮಧ್ಯೆ ಏನೇ ಆಗಿದ್ರು ಸಹ ಅದನ್ನ ಬೇರೆ ಹತ್ರ ಹೇಳ್ಬೇಕಾದ್ರೆ ಅದು ಬೇರೆ ರೀತಿ ರೂಪ ತಗೊಳುತ್ತೆ. ಸೊ ನನ್ನ ಥರನೇ ಹೇಳ್ಬೋದಾಗಿತ್ತು. ಕೆಲವೊಂದಿಷ್ಟು ಕಾರಣಗಳು ಸಂಗೀತ ಅವರು ಕೊಟ್ಟರು. ಅದನ್ನ ಕಾರ್ತಿಕ್ ಅವರು ನಾಮಿನೇಷನ್ ಪ್ಲೇಸಲ್ಲಿ ನಿಂತ್ಕೊಂಡಾಗ ಅವ್ರು ಕೊಟ್ಟಿದಂತಹ ರೀಸನ್, ಹೌದು ನಾನು ಈಗೋಯಿಸ್ಟಿಕ್ಕೆ ಏನು ಇವಾಗ ಅಂತ ಕೇಳಿದ್ರು. ಆ್ಯಂಡ್ ಸಂಗೀತ ಅವ್ರನ್ನ ಸಮಯ ಸಾಧಕಿ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ಜನ ಹೇಳ್ತಾರೆ ಸಮಯ ಸಾಧಕಿ ಸಂಗೀತ ಅವರಲ್ಲ ಕಾರ್ತಿಕ್ ಅವರು ಅಂತ. ಸೊ ನಿಮಗೆ ಯಾರು ಅನ್ನಿಸ್ತಾರೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್, ಸಂಗೀತ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲೇಬೇಕು, ಅವಾಗ ಇವರ ಮುಖಕ್ಕೆ ಹೊಡೆದಂಗೆ ಆಗುತ್ತೆ. ಕಾರ್ತಿಕ್ ಮುಖವಾಡ ಕಳಿಸಿದ ಸಂಗೀತ ಅಂತ ಹೇಳಿದ್ದಾರೆ. ಸಂಗೀತ ಯಾವ ಗ್ರೂಪ್ಗೂ ಸೇರಿಲ್ಲ. ಅವಳು ಗೆಲ್ಲೋಕೆ ಯಾರಿಗೂ ಬಕೆಟ್ ಹಿಡಿತಿಲ್ಲ, ಯಾರ ಜೊತೆನೂ ಫ್ಲರ್ಟ್ ಮಾಡ್ತಿಲ್ಲ. ಸಂಗೀತ ಆಗಿ ಬಿಗ್ ಬಾಸ್ಗೆ ಹೋಗಿದ್ದು, ಸಂಗೀತ ಆಗಿ ಬಿಗ್ ಬಾಸ್ ಮನೇಲಿ ಇರೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಂಗೀತ ಅವರು ಬಿಗ್ ಬಾಸ್ ಗೆಲ್ಲಕ್ಕೆ ಹೋಗಿದ್ದಾರೆ. ಮುಂಚೆದನು ಯಾವ ಗ್ರೂಪಲ್ಲೂ ಇಲ್ಲ. ಆ್ಯಂಡ್ ಫ್ರೆಂಡ್ಸ್ ಅಂತ ಹೇಳ್ತಿದ್ರು, ಬಟ್ ಆ ಫ್ರೆಂಡ್ಶಿಪ್ನ ಅವರು ಉಳಿಸ್ಕೋಬೇಕಲ್ವ ಸರ್. ಸಂಗೀತ ಅವ್ರು ನಾಮಿನೇಟ್ ಆಗಿರುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದೋಣ ಯಾರು ಆಗಿರ್ತಾರೆ ಅಂತ. ಬಟ್ ಕಾರ್ತಿಕ್ ಅವ್ರನ್ನ ವಿನಯ್ ಅವರು ಸಹ ನಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ತುಕಾಲ್ ಸಂತೋಷ್ ಅವರು ನಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ಸಂಗೀತ ಅವರು ಮಾಡಿದ್ದಾರೆ ಅಂತ. ವಿನಯ್ಗೆ ಹೆದರಿಲ್ಲ ನಮ್ಮ ಸಂಗೀತ, ಈ ಕಾರ್ತಿಕ್ ಹೆದರ್ತಾಳ, ನೋ ವೇ, ಚಾನ್ಸೇ ಇಲ್ಲ ಅಂತ ಹಾಕಿದ್ದಾರೆ. ಕಾರ್ತಿಕ್ ಹೀಗೆ ಉರ್ಕೊಂಡಿರೋದಕ್ಕೆ ಕಾರಣ ಸಂಗೀತ ಇನ್ನೊಂದು ತಿರುಗಿಯೂ ನೋಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾರ್ತಿಕ್ ಅವರು ಸಂಗೀತ ಅವ್ರದ್ದು ಎಲ್ಲ ಸ್ಟೇಟ್ಮೆಂಟ್ಸ್ನ ಕೊಡ್ತಾ ಇದ್ದಾರೆ. ಸಂಗೀತ ಅವ್ರ ಜೊತೆ ಕಾರ್ತಿಕ್ ಅವ್ರು ಉರ್ಕೊಂಡಿದ್ದಾರೆ ನೋಡಿ ಉಂಟು ಹೇಳ್ತಾ ಇದ್ದಾರೆ. ವಿನಯ್ ಅಂತ ಶತ್ರು ಇದ್ರೂ ಪರವಾಗಿಲ್ಲ, ಕಾರ್ತಿಕ್ ಅಂತ ಸ್ನೇಹಿತ ಇರಬಾರ್ದು. ಸಂಗೀತ ಶೃಂಗೇರಿ ಅವರ ಫ್ಯಾನ್ಸ್ ಏನಂತೀರಾ ಅಂತ ಕೇಳಿದ್ದಾರೆ. ಇದು ಕಾರ್ತಿಕ್ ಅಂದರೆ ಹುಡುಗಿರ ಜೊತೆ ಮಾತ್ರ ಇವನ್ ರೋಷ, ಹುಡುಗರ ಹತ್ರ ಏನೂ ತೋರಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡಿದ್ಲು, ಆದರೆ ಕಾರ್ತಿಕ್ ಸಂಗೀತಗೆ ಸಪೋರ್ಟ್ ಮಾಡಲಿಲ್ಲ. ಒಂದು ರೀತಿ ಅವರು ಎಲ್ಲ ಫ್ರೆಂಡ್ಸ್ ಆಗಿದ್ದಾಗ ಸಂಗೀತ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ಕಾರ್ತಿಕ್ ಅವ್ರಿಗೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಕಾರ್ತಿಕ್ ಅವರು ಸಂಗೀತ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ ಯಾರಿಗೆ ಸಪೋರ್ಟ್ ಮಾಡಿದ್ರು, ಯಾರಿಗೆ ಸಪೋರ್ಟ್ ಮಾಡಿಲ್ಲ ಅಂತ. ಯಾರು ಅಪೋರ್ಚುನಿಟೀಸ್ ಅಂತ ಗೊತ್ತಾಗ್ತಿದೆ. ಹೋಗಿ ನಮ್ಮ ಹುಡುಗಿಗೆ ಹೇಳ್ತಾನೆ, ಯಪ್ಪ ದೇವರೇ, ಗಾಯ್ಸ್ ಗೆಟ್ ರೆಡಿ ಟು ವೋಟ್, ಯಾರಿಲ್ಲ ಅಪೋರ್ಚುನಿಟಿ ಅಂತ ತಿಳಿಸಿ ಅಂತ ಹಾಕಿದ್ದಾರೆ. ಕಾರ್ತಿಕ್ ಹೇಗೆ ಉರ್ಕೊಂಡಿದ್ದ ಕಾರಣ ಸಂಗೀತ ತಿರುಗಿ ನೋಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸಂಗೀತ ನಾಮಿನೇಟ್ ಮಾಡೋಕ್ಕೆ ಕಾರಣ ಕೊಡು ಅಂದರೆ, ಕಾರ್ತಿಕ್ ಏಕೆ ಅವನ ಬಗ್ಗೆ ಹೇಳ್ಕೊಳ್ತಾ ಇದ್ದಾನೆ ಅಂತ. ಅಂದರೆ ನಾಮಿನೇಷನಲ್ಲಿ ಯಾಕೆ ನಾಮಿನೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕಲ್ವ. ಆ ಟೈಮಲ್ಲಿ ಹೇಳಿರುವಂಥ ರೀಸನ್ಸ್ಗೆ ಜನ ಕೇಳ್ತಾ ಇರೋದು. ನಾಮಿನೇಷನ್ ಯಾಕೆ ಮಾಡ್ತಿದ್ದೀವಿ ಅಂತ ರೀಸನ್ ಕೊಡಪ್ಪ. ಅವ್ರು ಕೊಟ್ಟಿರೋದ್ರ ಬಗ್ಗೆ ನೀವು ಮಾತಾಡ್ತಾ ಇದೆಯಲ್ಲ, ನೀನೇ ಹೊಗಳ್ಕೊಳ್ತಾ ಇರೋ ಥರ ಕಾಣ್ತಿದೆ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ಕಾರ್ತಿಕ್ ಮಾತ್ರ ಸಂಗೀತಗೆ ಈಗೋಯಿಸ್ಟಿಕ್ ಅಂತ ಹೇಳ್ಬೋದು, ಆದರೆ ಸಂಗೀತ ಹೇಳಿದ್ರೆ ಉರಿಯುತ್ತಾ. ಅಪೋರ್ಚುನಿಸ್ಟ್ ಹುಡುಕುವುದು ಸಂಗೀತ ಅಲ್ಲ ಕಾರ್ತಿಕ್. ಯಾಕಂದರೆ ಇಷ್ಟು ದಿನ ಸಂಗೀತ ಜೊತೆ ಫನ್ ಮಾಡಿ ಈಗ ನಮ್ರತ ಜೊತೆ ಫನ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜನ ಒಪ್ಕೊಳ್ತಿಲ್ಲ ಕಾರ್ತಿಕ್ ಅವರ ಮಾತನ್ನ. ಬಿಕಾಸ್ ಯಾಕೆಂದರೆ ಒಂದು ಇಷ್ಟು ದಿನ ಸಂಗೀತ ಜೊತೆ ಇದ್ರು, ಈಗ ನಮ್ರತ ಜೊತೆ ಸೇರ್ಕೊಂಡಿದ್ದಾರೆ ಅಂತ. ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ತನಿಷಾ ತಂಡಕ್ಕೆ ಹೋಗಿ ಒಬ್ಬ ಆಟಗಾರನ ನೈತಿಕತೆ ಮರೆತು ಅವಕಾಶವಾದಿಯಾಗಿದ್ದು ನೀನು ಕಣಪ್ಪ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ತಿಳಿಸಬೇಕು. ಯಾಕಂದ್ರೆ ತುಂಬ ಜನ ಕೇಳ್ತಿರೋ ಅಥವಾ ತುಂಬ ಜನ ಹೇಳ್ತಿರೋ ಕಮೆಂಟ್ ಇದಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತ ದಯವಿಟ್ಟು ತಿಳಿಸಬೇಕು. ತುಂಬ ಕಮೆಂಟ್ಸ್ ಅದೇ ಬರ್ತಾ ಇರೋದು. ಟಾಪ್ 3 ಮೊದಲು ನಮ್ರತ ಫೋಟೋ ಹಾಕಿ ಆಮೇಲೆ ಹೋಗಿ ಸಂಗೀತ ಫೋಟೋ ಹಾಕ್ತಾ ಇದ್ದಾನೆ. ಇದರಲ್ಲೇ ಗೊತ್ತಾಗುತ್ತೆ ಇವನದ್ದು ಸ್ವಂತ ಒಪಿನಿಯನ್ ಏನೂ ಇಲ್ಲ ಅಂತ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್, ಕಾರ್ತಿಕ್ ನಿನಗೆ ನಾಚಿಕೆ ಮಾನ ಮರೆದೇ ಇದೆಯೇನಪ್ಪ. ಇಷ್ಟು ದಿನ ಒಬ್ಬರನ್ನ ಯೂಸ್ ಮಾಡಿಕೊಂಡು ಹೆಸರು ಮಾಡಿದ್ದು ನೀವು ಸಂಗೀತದಿಂದನೇ ಸ್ಕ್ರೀನ್ ಸ್ಪೇಸ್ಗೋಸ್ಕರ ಬರೀ ಹುಡುಗಿರನ್ನ ಬಳಸಿಕೊಳ್ಳದೆ ಆಯಿತು. ಮೊದಲು ಸಂಗೀತ ತನಿಷಾ ಸಿರಿ, ಇವಾಗ ನಮ್ರತಾ ಅಥವಾ ನಿನ್ನ ಜನ್ಮಕ್ಕೆ
ಹೆಣ್ಣು ಹುಡುಗಿರಿಂದ ಬಿದ್ದು ಆಡೋದಲ್ಲ, ಒಬ್ಬನೇ ಇದ್ದು ಆಡು. ಈಗೋ ಅನ್ನೋ ಎಷ್ಟು ಯೂಸ್ ಮಾಡ್ತೀಯಾ ನಿಂಗೆ ಇಲ್ವಾ? ಓಕೆ, ಓಹೋ ಇವಾಗ ನಿಂಗೆ ಬುದ್ಧಿ ಗೊತ್ತಾಗಿದೆ, ಅದಕ್ಕೆ ದೂರ ಇರೋದೇ ಹೊಟ್ಟೆ ಕಿಚ್ಚು ಅವನ ಮೇಲೆ. ಅವೆಲ್ಲರೂ ಟಾಪ್ 3ಗೆ ಸಂಗೀತನ ಆಯ್ಕೆ ಮಾಡಿರೋದಕ್ಕೆ ನಿಂಗೆ ವಿನಯ್ ಸರಿ ಉರಿಯೋಕೆ ಯಾವ ಸಂಬಂಧನೂ ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ನಿಂಗೆ, ಅವ್ನು ಹೇಳಿದ್ದು ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಆಟದ ವಿಚಾರವಾಗಿ ಈ ಒಂದು ಲೈನ್ ಬಗ್ಗೆ ನಾವು ಮಾತಾಡೋದು ಬೇಡ ಅಂತ ನನಗೆ ಅನ್ಸುತ್ತೆ. ಕಾರಣ ಅಂದರೆ ವಿನಯ್ ಅವ್ರು ಹೇಳ್ತಾರಲ್ವಾ, ನೀನು ಯಾವುದೇ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋಕೆ ಯೋಗ್ಯ ಅಲ್ಲ ಅಂತ, ಅದ್ರ ಬಗ್ಗೆ ಮಾತಾಡೋದು. ಯಾಕಂದ್ರೆ ಅದಕ್ಕೋಸ್ಕರ ಅವ್ರು ಕಣ್ಣೀರು ಇಟ್ಟಿದ್ದಾರೆ. ಬಟ್ ಆಟ ಅಂತ ಬಂದಾಗ ಆಟದ ರೀತಿ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಪ್ರೀತಿ ತೋರಿಸಿದ್ರೆ ವಾಪಸ್ ಪ್ರೀತಿ ಕೊಡ್ತಾಳೆ, ಗಾಂಚಳಿ ತೋರಿಸಿದ್ರೆ ತಿರುಗೂ ನೋಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಅವರು ಯಾರ ಬಗ್ಗೆ ಮನಸ್ತಾಪ ಇದ್ರು ಅವರ ಹತ್ತಿರನೇ ಹೋಗಿ ಹೇಳ್ತಾರೆ. ಹಿಂದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ, ಪಿನ್ ಇಡೋರ್ ಮಾತನ್ನು ನಂಬಲ್ಲ ಅಂತ ಹೇಳ್ತಾ ಇದ್ದಾರೆ. ಅಗತ್ಯಕ್ಕೆ ತಕ್ಕ ಹಾಗೆ ಅವರು ಇವ್ರ ಜೊತೆ ಇರ್ತಾರೆ ಅನ್ನೋ ಮಾತು ಕಾರ್ತಿಕ್ ಮಾತ್ರ ಮಾತಾಡಬೇಡಿ ಬಿಡಪ್ಪ, ಅದು ಯಾಕೆಂದರೆ ಅನ್ವಯಿಸೋದು ನಿಂಗೆ ಅಂತ ಹೇಳಿದ್ದಾರೆ. ಕಾರ್ತಿಕ್ ಅವರು ಇಷ್ಟೊಂದು ಜನಪ್ರಿಯ ಆಗಿ ಸಂಗೀತ ಜೊತೆ ಇದ್ದ ಬಾಂಧವ್ಯನೇ ಕಾರಣ ಆಗಿತ್ತು. ಆದರೆ ಇವಾಗ ಅವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಸಂಗೀತ ಸಪೋರ್ಟ್ ಮಾಡೋದು, ಲೈಕ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಅಂದರೆ ಸಂಗೀತ ಅವರು ಕಾರ್ತಿಕ್ ಅವರು ಇಷ್ಟು ಜನಕ್ಕೆ ಇಷ್ಟ ಆಗೋ ಕಾರಣ ಒಂದು ಸಂಗೀತ ಅವ್ರ ಜೊತೆ ಇದ್ದಿದ್ದಾಗಿತ್ತು, ಅವ್ರೊಂದು ಬಾಂಧವ್ಯ ಆಗಿರಲಿ ಅದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ 60 ಡೇಸ್ವರೆಗೂ ಕಾರ್ತಿಕ್ ನಿನ್ಗೆ ಒಂದಿನೂ ಅನ್ನಿಸ್ತಿಲ್ವಾ ಸಂಗೀತ ಅವರಿಂದ ನಿನ್ಗೇನು ಒಂದು ಸ್ವಲ್ಪನೂ ಲಾಭ ಆಗಿದೆ ಅಂತ ಕೇಳಿದೆ. ಅದಕ್ಕೆ ಉತ್ತರ ಅವರೇ ಕೊಡಬೇಕು. ಸೊ ನಮ್ಮ ಸಂಗೀತ ಜೊತೆ ಇರೋಕ್ಕೆ ಇಷ್ಟು ಡೇಸ್ ಇದ್ದಿದ್ದು ಲಾಸ್ಟಲ್ಲಾದರೆ ಇನ್ ರಿಯಲ್ ಫೇಸ್ ಗೊತ್ತಾಗಿರೋದು ಅಂತ ಹೇಳಿದ್ದಾರೆ. ಕಾರ್ತಿಕ್ ಅವ್ರ ಜೊತೆ ಆಟಕ್ಕೋಸ್ಕರ ಸ್ನೇಹ ಅಂತ ನಾಟಕ ಮಾಡಿ ಇವಾಗ ಅವ್ನು ಬೆನ್ನಿಗೆ ಚೂರಿ ಹಾಕಿದ್ದು ಸಂಗೀತ ಅಲ್ಲ, ಸಂಗೀತಕ್ಕೆ ಬೆನ್ನಿಗೆ ಚೂರಿ ಹಾಕಿದ್ದು ಕಾರ್ತಿಕ್ ಅಂತ ಹಾಕಿದ್ದಾರೆ. ಆ್ಯಂಡ್ ನಮ್ರತಾ ಏನಪ್ಪ ಉಸಿರುಳಿ ಥರ ಬಣ್ಣ ಬದಲಾಯಿಸ್ತಾನೆ ಇರ್ತಾಳೆ. ಫಿನಾಲೆ ಬಂದ ಹಾಗೆ ಸ್ವಲ್ಪ ಜನ ಚೇಂಜ್ ಆಗ್ತಾ ಇದ್ದಾರೆ, ಆದರೆ ಸಂಗೀತ ಮೊದಲಿಂದ ಹೇಗಿದ್ರು ಹಾಗೆ ಇದ್ದಾರೆ ಅಂತ ಹಾಕಿದ್ದಾರೆ. ಆ್ಯಂಡ್ ಹಟ್ಟಿ ಕೋಳಿ ಸೂರ್ಯನ ನೋಡಿ ನನ್ನಿಂದಲೇ ಬೆಳಕು ಆಯ್ತಂತೆ. ಸಂಗೀತ ಸೂರ್ಯ ಕಣೋ, ಹಟ್ಟಿ ಕೋಳಿ ಗಾಂಚಲಿ ಅವಳ ಮುಂದೆ ನಡೆಯಲ್ಲ. ಅಂದರೆ ಅದು ಅದೇ ಗೊತ್ತಿದ್ದಿಲ್ಲ, ಹಟ್ಟಿ ಕೋಳಿ ಕೂಗಿದ್ರೇನೆ ಬೆಳಕಾಯ್ತದ ಅಂತ. ಸೊ ಜನ ಬಿಗ್ ಬಾಸ್ ಮುಂಜಾರು ಆ ರೀತಿ ಅಂದ್ಕೊಂಡಿದ್ದಾರೆ ಕಾರ್ತಿಕ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇನ್ನು ಸಂಗೀತ ಸರಿಯಾದ ದಾರಿಯಲ್ಲಿ ಇದೆಯಾ, ಮನಸ್ಸು ಗೆದ್ದಿದೆ, ಇನ್ನು ಮುನ್ನುಗ್ಗಿ ಬಿಗ್ ಬಾಸ್ನ ಗೆಲುವು ನಿನ್ನದೇ ಅಂತ ಹಾಕಿದ್ದಾರೆ. ಅಪೋರ್ಚುನಿಸ್ಟಿಕ್ ಯಾರು ಅಂತ ಗೊತ್ತಾಗ್ತಿದೆ ಬಿಡು ಗುರು, ಹುಡುಗಿ ಜೊತೆ ಇದ್ದು ಹೈಲೈಟ್ ಆಗ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದು ಹೊರಗಿನ ಓಟ್ಸ್ಗೋಸ್ಕರ ಯೂಸ್ ಮಾಡಿಕೊಂಡು ನೀನು ಬೇರೆಯವ್ರಿಗೆ ಅಪೋರ್ಚುನಿಸ್ಟಿಕ್ ಅಂತೀಯಲ್ಲ, ನಿನ್ನದೇನು ನಾಲ್ಗೆನಾ ಅಥವಾ ಬೇಡ ಬಿಡು ಯಾರಿಗೆ ಗೊತ್ತಿದೆ ಅಂತ ಕೇಳಿದ್ದಾರೆ. ಆ್ಯಂಡ್ ಎಷ್ಟು ಜನ ಹುಡುಗಿರನ್ನ ಚೇಂಜ್ ಮಾಡ್ತೀಯಾ ಕಾರ್ತಿಕ್, ಬಿಡು ನೀನು ಸಂಗೀತ ಸೇರಿ ಸಿರಿ, ತನಿಷಾ, ನಮ್ರತಾ, ವಿನಯ್ ಎಲ್ಲರ ಜೊತೆಗೂ ಬಕೆಟ್ ಹಿಡಿದಿದ್ದು ಮರ್ತೋಗವನೇ ಕಾರ್ತಿಕ್ ಅಂತ ಕೇಳಿದ್ದಾರೆ. ತುಂಬ ಕಮೆಂಟ್ಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇದೆ. ಬಟ್ ಅವ್ರು ಹೇಳಿರೋ ಮಾತುಗಳನ್ನ ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ವಿನಯ್ ನಿಂಗೆ ಹೇಳಿರೋ ಪದಗಳೆಲ್ಲ ನಿಜ ಅಂತ ಹೇಳಿದ್ದಾರೆ ಎಷ್ಟೊಂದು ಜನ. ಆ್ಯಂಡ್ ಈಗೋಸ್ಟಿಕ್ ಪರ್ಸನ್ ಡೆಫಿನೆಟ್ಲಿ ಕಾರ್ತಿಕ್. ನೀವು ಕಾಲಕ್ಕೆ ತಕ್ಕಂತೆ ಒಮ್ಮೆ ಸಂಗೀತ ಅವರ ಗೆಳೆತನ, ಒಮ್ಮೆ ತನಿಷಾ, ಮತ್ತೊಮ್ಮೆ ವಿನಯ್ಗೆ ನನಗೆ ಏನೂ ಹಾಗೆ ಇಲ್ಲ ಅಂತ ಮತ್ತೆ ನಮ್ರತಾ ಹತ್ರ ಹೋಗಿ ನೀನು ಫೈನಲ್ ಕಂಟೆಸ್ಟ್ ಅಂತ ಹೇಳಿ ಪ್ರಯೋಜನ ಪಡ್ಕೊಳ್ತಾ ಇರೋದು ಮಿಸ್ಟರ್ ಕಾರ್ತಿಕ್, ನೀವು ಸಂಗೀತ ಅಲ್ಲ. ಹೋದ ವೀಕ್ ಸಂಗೀತನ ಈಗೋಸ್ಟಿಕ್ ಅಂದ, ಇವಾಗ ಅವನೇ ಈಗೋಸ್ಟಿಕ್ ಅಂತ ಒಪ್ಕೊಳ್ತಾ ಇದ್ದಾನೆ ಅಂತ ಹಾಕಿದ್ದಾರೆ. ಹುಡುಗಿರಿಗೋಸ್ಕರ ಬಿಗ್ ಬಾಸ್ ಬಂದಿರೋ ನೀನು ಇರೋ ಅಪರ್ಚುನಿಟಿ ಯೂಸ್ ಮಾಡ್ಕೊಳ್ಳೋಕೆ ಬರಲ್ಲ, ನೀನು ದೊಡ್ಡ ಅಪರ್ಚುನಿಟಿ, ಹೋಗೋ ಮನೆಗೆ ಅಂತ ಹಾಕಿದ್ರು. ತುಂಬ ಕಮೆಂಟ್ಸ್ ಆ ರೀತಿಯೇ ಬಂದಿರೋದು. ಸಂಗೀತ ಅವ್ರಿಗೇನು ಈಗೋಸ್ಟಿಕ್ ಅಂತ ಹೇಳೋದು, ನಿನ್ನ ಈಗೋ ಏನಂತ ಗೊತ್ತು, ತುಂಬ ಕಮೆಂಟ್ಸ್ ಆ ರೀತಿ ಬರ್ತಾ ಇದೆ. ಅಂದರೆ ಪಾಸಿಟಿವ್ ನೆಗೆಟಿವ್ನ ಆಗಲೇ ಹೇಳಿರೋ ಪ್ರಕಾರ. ಸೊ ಏನೇ ಆದರೂ ಸಂಗೀತ ಅವ್ರಿಗೆ ಕೊಟ್ಟಿರೋಂಥ ರೀಸನ್ಸ್ ಜನಗಳು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನೀವು ಒಪ್ಕೊಳ್ತಾ ಇದ್ದೀರಾ ಈ ಮಾತನ್ನ ಅಂತ ಏನನ್ನೋದು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲ ಕಮೆಂಟ್ನ ಪ್ರೀತಿಯಿಂದ ಓದ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರೋವರೆಗೂ ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.